ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯ ಸ್ನೇಹಿತರೆ, ಜೈ ಕೃಷ್ಣ, ರಾಧೆ ರಾಧೆ. ಸ್ನೇಹಿತರೆ, ಕುಂಭರಾಶಿಯವರಿಗಾಗಿ ಮುಂದಿನ 10 ದಿನಗಳಲ್ಲಿ ಆಗಲಿರುವ ದೊಡ್ಡ ಬದಲಾವಣೆಗಳ ಕುರಿತಾದ ಈ ಪ್ರಮುಖ ವಿಡಿಯೋಗೆ ನಿಮಗೆ ಸ್ವಾಗತ. ನಿಮ್ಮ ರಾಶಿ ಕುಂಭರಾಶಿಯಾಗಿದ್ದರೆ ಮುಂಬರುವ 10 ದಿನಗಳು ನಿಮ್ಮ ಜೀವನದಲ್ಲಿ ಹಲವು ಪ್ರಮುಖ ಬದಲಾವಣೆಗಳನ್ನು ತರಲಿವೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ನಿಮ್ಮ ಹಳೆಯ ಕಷ್ಟಗಳು ಹಿಂದೆ ಹಾಕಿ ನಿಮಗೆ ಹೊಸ ದಿಕ್ಕನ್ನು ತೋರಿಸುವಂತಹ ಕೆಲವು ಯೋಗಗಳು ರೂಪುಗೊಳ್ಳುತ್ತಿವೆ. ಆದರೆ ಈ ದಿನಗಳಲ್ಲಿ ನೀವು ನಿಮ್ಮ ನಡವಳಿಕೆ, ನಿಮ್ಮ ಮಾತುಗಳು ಮತ್ತು ನಿಮ್ಮ ನಿರ್ಧಾರಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಏಕೆಂದರೆ ಸಮಯವು ಕೇವಲ ಅವಕಾಶಗಳನ್ನು ನೀಡುವುದಿಲ್ಲ, ಬದಲಿಗೆ ಮನುಷ್ಯನ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ. ನಾಯಿಗಿಂತಲೂ ಕೀಳು ಪರಿಸ್ಥಿತಿ ಬರುತ್ತದೆ ಎಂಬ ಮಾತಿನ ಅರ್ಥವೇನು ಗೊತ್ತೇ ಸ್ನೇಹಿತರೆ? ಇದರ ಅರ್ಥ ಯಾವುದೇ ವ್ಯಕ್ತಿ ಅಕ್ಷರಶಃ ಅನ್ವಯಿಸುವುದಿಲ್ಲ, ಬದಲಾಗಿ ಯಾರು ಇತರರಿಗೆ ಕೆಡುಕು ಮಾಡಲು, ತೊಂದರೆ ಕೊಡಲು ಅಥವಾ ನಂಬಿಕೆ ದ್ರೋಹ ಮಾಡಲು ಪ್ರಯತ್ನಿಸುತ್ತಾರೋ ಅವರು ತಮ್ಮದೇ ಆದ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂಬ ಮುನ್ಸೂಚನೆ ಇದು. ಮನುಷ್ಯನು ತನ್ನ ಕರ್ಮಗಳ ಫಲವನ್ನು ಖಂಡಿತವಾಗಿಯೂ ಪಡೆಯುತ್ತಾನೆ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ಯಾರಾದರೂ ನಿಮಗೆ ಅನ್ಯಾಯ ಮಾಡಿದರೆ ನೀವು ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಸಮಯವೇ ನ್ಯಾಯ ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಕೇವಲ ನಿಮ್ಮ ಕರ್ಮ ಮತ್ತು ನಿಮ್ಮ ಗುರಿಯತ್ತ ಗಮನ ಹರಿಸಬೇಕು. ಶತ್ರುಗಳ ನಾಶವೆಂದರೆ ಈ ವಾಕ್ಯವು ಯಾವುದೇ ವ್ಯಕ್ತಿ ವಿನಾಶದ ಸಂಕೇತವಲ್ಲ, ಬದಲಿಗೆ ನಿಮ್ಮ ಜೀವನದಲ್ಲಿ ಇರುವ ನಕಾರಾತ್ಮಕ ಭಯ, ಅಡೆತಡೆಗಳು ಮತ್ತು ಶತ್ರುಗಳು ಕೊನೆಗೊಳ್ಳುವುದರ ಸಂಕೇತವಾಗಿದೆ. ಯಾರು ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದರೋ ಅವರ ಯೋಜನೆಗಳು ಯಶಸ್ವಿಯಾಗುವುದಿಲ್ಲ. ಯಾರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುತ್ತಿದ್ದರೋ ಅವರು ನಿಧಾನವಾಗಿ ತಾವಾಗಿ ಹಿಂದೆ ಸರಿಯುತ್ತಾರೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ಈಗ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸಲಿವೆ. ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದ ಮತ್ತು ಶನಿದೇವರ ಕೃಪೆಯು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಮುಂಬರುವ 10 ದಿನಗಳಲ್ಲಿ ಏನಾಗಬಹುದು? ಮುಂಬರುವ 10 ದಿನಗಳಲ್ಲಿ ನೀವು ಕೆಲವು ಒಳ್ಳೆಯ ಮುನ್ಸೂಚನೆಗಳನ್ನು ಪಡೆಯಬಹುದು. ಸಿಲುಕಿಕೊಂಡಿದ್ದ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಉದ್ಯೋಗ ಅಥವಾ ಆಹಾರದಲ್ಲಿ ಆರಂಭವಾಗಬಹುದು. ಕುಟುಂಬದಲ್ಲಿ ಶುಭ ಸುದ್ದಿಯ ಪ್ರಾಪ್ತಿ, ಹಳೆಯ ಸ್ನೇಹಿತರ ಭೇಟಿ, ಮಾನಸಿಕ ಒತ್ತಡದಲ್ಲಿ ಇಳಿಕೆ ಮತ್ತು ಯಾವುದೇ ಪ್ರಮುಖ ನಿರ್ಧಾರದಲ್ಲಿ ಯಶಸ್ಸು ಸಿಗಲಿದೆ. ಆದರೆ ನೆನಪಿಡಿ, ಕೇವಲ ಗ್ರಹಗಳಿಂದ ಮಾತ್ರವಲ್ಲ, ನಿಮ್ಮ ಪ್ರಯತ್ನಗಳಿಂದಲೂ ಬರುತ್ತದೆ. ಎಲ್ಲ ದಿನಗಳ ಪಾಪ ಈಗ ಹೊರಬರುತ್ತದೆ ಎಂದರೆ ಯಾರಿಗಾದರೂ ಅಶುಭ ಸಂಭವಿಸುತ್ತದೆ ಎಂದಲ್ಲ, ಬದಲಿಗೆ ಭೂತಕಾಲದಲ್ಲಿ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಸಮಯ ಬಂದಿದೆ ಎಂದರ್ಥ. ಯಾರದಾದರೂ ಮನಸ್ಸನ್ನು ನೋಯಿಸಿದ್ದರೆ ಕ್ಷಮೆ ಕೇಳಿ. ಯಾವುದೋ ಕೆಲಸ ಅಪೂರ್ಣವಾಗಿದ್ದರೆ ಅದನ್ನು ಪೂರ್ಣಗೊಳಿಸಿ. ಮನಸ್ಸಿನಲ್ಲಿ ನಕಾರಾತ್ಮಕತೆ ಇದ್ದರೆ ಭಗವಾನ್ ಶ್ರೀಕೃಷ್ಣನನ್ನು ಸ್ಮರಿಸಿ, ಏಕೆಂದರೆ ಬದಲಾವಣೆ ನಿಮ್ಮಿಂದಲೇ ಆರಂಭವಾಗುತ್ತದೆ. ಶತ್ರುಗಳ ಮೇಲೆ ವಿಜಯ ಮತ್ತು ನಿಂತು ಹೋದ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ನಿಮ್ಮ ಕೆಡುಕನ್ನು ಬಯಸುವವರ ಯೋಜನೆಗಳು ವಿಫಲವಾಗುತ್ತವೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಕಾಲಕಾಲಕ್ಕೆ ಇಂತಹ ಯೋಗಗಳು ರೂಪುಗೊಳ್ಳುತ್ತವೆ. ಆಗ ವಿರೋಧಿಗಳ ಶಕ್ತಿ ಕುಗ್ಗಲಾರಂಭಿಸುತ್ತದೆ. ಇದರರ್ಥ ಯಾರಿಗೂ ಕೆಟ್ಟದಾಗುತ್ತದೆ ಎಂದಲ್ಲ, ಬದಲಿಗೆ ನಿಮ್ಮ ಎದುರಾಗುತ್ತಿರುವ ನಕಾರಾತ್ಮಕ ಪರಿಸ್ಥಿತಿಗಳು ದುರ್ಬಲಗೊಳ್ಳುತ್ತವೆ ಎಂದರ್ಥ. ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸುತ್ತಿದ್ದವರು ತಾವೇ ತಮ್ಮ ಕೆಲಸಗಳಲ್ಲಿ ಸಿಲುಕಿಕೊಳ್ಳಬಹುದು. ಹಣದ ಲಾಭ, ಸಿಲುಕಿಕೊಂಡಿದ್ದ ಹಣ ಮರಳಿ ಬರುವ ಸೂಚನೆಗಳಿವೆ. ವ್ಯವಹಾರದಲ್ಲಿ ಹಳೆಯ ಗ್ರಾಹಕರಿಂದ ಲಾಭ, ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ, ಹಠಾತ್ ಲಾಭದ ಅವಕಾಶಗಳು ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಿಮ್ಮ ಕಠಿಣ ಶ್ರಮದ ಫಲವು ನಿಧಾನವಾಗಿ ದೊರೆಯಬಹುದು. ಶ್ರೀಕೃಷ್ಣನ ವಿಶೇಷ ಆಶೀರ್ವಾದ ನಿಮಗಿದೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣಿಸಿದಾಗ ಭಗವಾನ್ ಶ್ರೀಕೃಷ್ಣನು ತನ್ನ ಭಕ್ತರಿಗೆ ತಾಳ್ಮೆ ಮತ್ತು ಸರಿಯಾದ ಮಾರ್ಗವನ್ನು ತೋರಿಸುವ ಶಕ್ತಿ ನೀಡುತ್ತಾನೆ. ಕರ್ಮವನ್ನು ಮಾಡುತ್ತಾ ಇರು, ಫಲದ ಚಿಂತೆ ಮಾಡಬೇಡಿ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಸಂದೇಶ ನೀಡಿದ್ದಾನೆ. ನೀವು ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಜೀವನವನ್ನು ನಡೆಸಿದ್ದರೆ ನಿಮ್ಮ ಪ್ರಯತ್ನಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಮುಂಬರುವ ದಿನಗಳಲ್ಲಿ ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಯಾರೊಂದಿಗೂ ಕಟುವಾದ ಮಾತುಗಳನ್ನು ಆಡಬೇಡಿ. ಪೋಷಕರನ್ನು ಗೌರವಿಸಿ, ಬಡವರಿಗೆ ಸಹಾಯ ಮಾಡಿ ಮತ್ತು ಭಗವಾನ್ ಶ್ರೀಕೃಷ್ಣನ ನಾಮಸ್ಮರಣೆ ಮಾಡಿ. ಗುರುವಾರ ಮತ್ತು ಶನಿವಾರದಂದು ಮಾಡಲು ಪ್ರಯತ್ನಿಸಿ. ಸತ್ಕರ್ಮಗಳು ಮನುಷ್ಯನ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ತರಲು ಸಹಾಯ ಮಾಡುತ್ತವೆ ಎಂದು ನಂಬಲಾಗಿದೆ.
ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸುಖದಾಯಕ ಬದಲಾವಣೆಗಳು ಬರಲಿವೆ. ಕುಂಭರಾಶಿಯವರಿಗೆ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಸಿಗುವ ಲಕ್ಷಣಗಳು ಕಾಣಿಸುತ್ತಿವೆ. ಮನೆಯಲ್ಲಿ ಸಂತೋಷ ಮೂಡಬಹುದು. ಕುಟುಂಬದಲ್ಲಿ ಶುಭ ಸುದ್ದಿ, ಸಂಬಂಧಗಳಲ್ಲಿ ಮಧುರತೆ, ಹಳೆಯ ವಿವಾದಗಳು ಕೊನೆಗೊಳ್ಳುವ ಸಾಧ್ಯತೆ ಮತ್ತು ಒಡಹುಟ್ಟಿದವರಿಂದ ಸಹಕಾರ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಸಂಬಂಧ ಗಟ್ಟಿಯಾಗುವ ಸೂಚನೆಗಳಿವೆ. ಒಂದು ವೇಳೆ ಪ್ರೀತಿ ಪಾತ್ರರಿಂದ ದೂರವಾಗಿದ್ದರೆ ಮಾತಿನ ಮೂಲಕ ಸಂಬಂಧವನ್ನು ಸುಧಾರಿಸಿಕೊಳ್ಳಬಹುದು. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಕಷ್ಟು ನಿದ್ದೆ ಮಾಡಿ ಮತ್ತು ಒತ್ತಡದಿಂದ ದೂರವಿರಿ. ಯೋಗ ಮತ್ತು ಧ್ಯಾನವನ್ನು ರೂಢಿಸಿಕೊಳ್ಳಿ. ಆರೋಗ್ಯದ ಬಗ್ಗೆ ವಹಿಸುವ ಜಾಗರೂಕತೆಯು ನಿಮಗೆ ಹೆಚ್ಚಿನ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಬರುವ 10 ದಿನಗಳಲ್ಲಿ ಸಿಗಲಿರುವ ಸಂಕೇತಗಳು ಹೀಗಿವೆ. ಮೊದಲನೆಯದಾಗಿ ಹಳೆಯ ವ್ಯಕ್ತಿಯ ಭೇಟಿ. ಎರಡನೆಯದಾಗಿ ನಿಂತು ಹೋದ ಕೆಲಸಗಳು ಪುನರಾರಂಭಗೊಳ್ಳುವುದು. ಮೂರನೆಯದಾಗಿ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯ ಅವಕಾಶಗಳು. ನಾಲ್ಕನೆಯದಾಗಿ ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿ. ಐದನೆಯದಾಗಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಮತ್ತು ಶುಭ ಸುದ್ದಿ. ಮತ್ತು ಆರನೆಯದಾಗಿ ಹೊಸ ಯೋಜನೆಗಳ ಮೇಲೆ ಕೆಲಸ ಮಾಡಲು ಸಿಗುವ ಅವಕಾಶ. ಆದರೆ ನೆನಪಿಡಿ, ಕೇವಲ ಮುನ್ಸೂಚನೆಗಳೇ ಎಲ್ಲವನ್ನು ನಿರ್ಧರಿಸುವುದಿಲ್ಲ. ಯಶಸ್ಸಿಗೆ ಕಠಿಣ ಶ್ರಮ, ಸರಿಯಾದ ನಿರ್ಧಾರಗಳು ಅತ್ಯಗತ್ಯ. ತಾಳ್ಮೆ ಮತ್ತು ಕರ್ಮವೇ ಎಲ್ಲಕ್ಕಿಂತ ದೊಡ್ಡ ಪರಿಹಾರ. ಪ್ರೀತಿಯ ಕುಂಭರಾಶಿಯವರೇ, ಜೀವನದಲ್ಲಿ ಬರುವ ಕಷ್ಟಗಳು ಎಂದಿಗೂ ಶಾಶ್ವತವಲ್ಲ. ರಾತ್ರಿಯ ನಂತರ ಮುಂಜಾವು ಒಂದೇ ಬರುತ್ತದೆ. ಹೋರಾಟದ ನಂತರ ಯಶಸ್ಸಿನ ಸಮಯವೂ ಬರುತ್ತದೆ. ಕಳೆದ ದಿನಗಳಲ್ಲಿ ನೀವು ಅವಮಾನ, ವಂಚನೆ ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿರಾಶರಾಗುವ ಅಗತ್ಯವಿಲ್ಲ. ಭಗವಾನ್ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ನಿಮ್ಮ ಕರ್ಮವನ್ನು ಮಾಡುತ್ತಾ ಪ್ರತಿದಿನ, ಹೇ ಪ್ರಭು ಶ್ರೀಕೃಷ್ಣ, ನನಗೆ ಸರಿಯಾದ ಮಾರ್ಗದಲ್ಲಿ ನಡೆಯಲು ಶಕ್ತಿಯನ್ನು ನೀಡು ಮತ್ತು ನನ್ನ ಮನಸ್ಸನ್ನು ಶಾಂತವಾಗಿಡು. ನನಗೆ ಮತ್ತು ಇತರರಿಗೆ ಒಳಿತಾಗುವಂಥ ಕೆಲಸಗಳನ್ನು ಮಾಡಲು ಪ್ರೇರಣೆ ನೀಡು ಎಂದು ಪ್ರಾರ್ಥಿಸಿ. ವಿಶೇಷ ಪರಿಹಾರವಾಗಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಭಗವಾನ್ ಶ್ರೀಕೃಷ್ಣನನ್ನು ಧ್ಯಾನ ಮಾಡಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಶನಿವಾರದಂದು ನಿರ್ಗತಿಕರಿಗೆ ಆಹಾರವನ್ನು ನೀಡಿ. ಯಾರ ಮೇಲೂ ದ್ವೇಷ ಸಾಧಿಸಬೇಡಿ. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ರಾಶಿ ಕುಂಭರಾಶಿಯಾಗಿದ್ದರೆ ಮುಂಬರುವ ದಿನಗಳು ನಿಮಗೆ ಹೊಸ ಭರವಸೆ ಮತ್ತು ಹೊಸ ಶಕ್ತಿಯನ್ನು ತರಬಲ್ಲವು. ಆತ್ಮಚಿಂತನೆ, ನಿರಂತರ ಪ್ರಯತ್ನ ಮತ್ತು ಭಗವಾನ್ ಶ್ರೀಕೃಷ್ಣನ ಮೇಲಿನ ನಂಬಿಕೆಯು ನಿಮ್ಮನ್ನು ಮುಂದೆ ನಡೆಸಲು ಪ್ರೇರಣೆ ನೀಡುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಮನಸ್ಸಿನಿಂದ ಓಂ ಜೈ ಶ್ರೀಕೃಷ್ಣ ಅಥವಾ ರಾಧೆ ರಾಧೆ ಎಂದು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ನೆನಪಿಡಿ, ಕರ್ಮದ ಕಠಿಣವಾಗಿದ್ದರೂ ಪ್ರಾಮಾಣಿಕತೆಯಿಂದ ಹೆಜ್ಜೆ ಇಟ್ಟರೆ ಯಶಸ್ಸು ಖಂಡಿತ. ಕಾಲದ ಚಕ್ರ ಉರುಳಿದಂತೆ ಕಷ್ಟಗಳು ಕರಗಿ ಸತ್ಕರ್ಮದ ಫಲವು ಬೆಳಕಿನಂತೆ ಜೀವನವನ್ನು ಬೆಳಗಿಸುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರೂ ಕ್ಷೇಮವಾಗಿರಿ, ಆರೋಗ್ಯವಾಗಿರಿ.